ನಮ್ಮ ಟುಮ್ ಟುಮ್ ನ ಒಂದು ಕನಸು ಪೂರ್ತಿ ಆಗ್ತಾ ಇದೆ. ನಮ್ಮ XUV ಕಲರ್ ಚೇಂಜ್ ಆಗುತ್ತೆ. ಟುಮ್ ಟುಮ್ ಜರ್ನಿ ಇಸ್ ರಿಯಲಿ ಇನ್ಸ್ಪೈರಿಂಗ್. Okay, let's go. Hi, so welcome back to my new vlog. Guys, ಇವತ್ತಿನ ವ್ಲಾಗು ತಮ್ಮನೇಲ್ ಟೈಟಲ್ ನೋಡಿದ್ದೀರಾ. ನಮ್ಮ ಟುಮ್ ಟುಮ್ ನ ಒಂದು ಕನಸು ಪೂರ್ತಿ ಆಗ್ತಾ ಇದೆ. ಬನ್ನಿ ಹೋಗುವ. ಥ್ಯಾಂಕ್ ಯು. ಹೋಗೋಣ ಬನ್ನಿ, ನೋಡೋಣ ಯಾವ ಗಾಡಿ ಹೆಂಗಿದೆ ಅಂತ. ನಾನು ನೋಡಿಲ್ಲ ಇನ್ನು. ಲೆಟ್ಸ್ ಗೋ. ಗೈಸ್, ಇಲ್ಲಿಂದ ಸಖತ್ ದೂರ ಇದೆ. ಅಮ್ಮಮ್ಮ ಅಂದರೆ 1.5 ಅವರ್ ಹೋಗ್ಬೇಕೀಗ. ನಾನೊಂದು ಒಳ್ಳೆ ನಿದ್ದೆ ಹೊಡೆದು ಎದ್ದೇಳ್ತೀನಿ. ಅಲ್ಲಿ ಹೋದ್ಮೇಲೆ ಎದ್ದೇಳ್ತೀನಿ ಗೈಸ್. ನಾನು ಫುಲ್ ಒಂಥರ IT ಆಫೀಸ್ ಬಾಯ್ ಥರ ರೆಡಿ ಆಗಿದ್ದೀನಿ ನೋಡಿ ನನ್ನ ಔಟ್ಫಿಟ್. ಬನ್ನಿ ಹೋಗೋಣ. ಖುಷಿ ಆಗ್ತಿರ್ಬೇಕಲ್ಲ, ನಿಮ್ಮ ಚಿಕ್ಕ ಮಗ ಬೈಕ್ ತಗೋತಾವನೆ ಅಂತ. ನಿಮ್ಮ ಪ್ರೀತಿಯ ಮಗ ಯಾವ್ದು ಎಸ್ ಡಿ ತಗೊಂತಿರೋದಲ್ಲ ಎಷ್ಟು ದಿನ ಸೈಲ್ SD ಅಲ್ಲ SD ತರಾನೇ ಇರೋದು. ಅದಕ್ಕೆ ಅಲ್ಲ, ನಿಮ್ ಚಿಕ್ಕ ಮಗ ತಗೋತಾರದು. ನಿಮ್ಮ ಫೇವ್ರೆಟ್ ಮಗ ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಎಲ್ಲಾ ಮಕ್ಕಳು ಒಂದೇ. ಕಣ್ಣುಡಿತವ್ರೆ ಸಾಯಿಲ್ ನೋಡ್ಬಿಟ್ಟು. ಬನ್ನಿ ಗೈಸ್, ಇಲ್ಲಿಂದ 1 hour 45 minutes ಟ್ರಾವೆಲ್ ಮಾಡಿ 1 hour 37 minutes ನೋಡಿ ಹೋಗಿ ಬೈಕ್ ಎತ್ತಾಕೊಂಡು ಅಲ್ಲಿಂದ ಅವ್ನು ಓಡಿಸ್ಕೊಂಡ್ಬರ್ಬೇಕಲ್ಲ, ಅದಿರೋದು. ಬನ್ನಿ ಹೋಗೋಣ. ಯಾಕಾದ್ರೂ ತಗೊಂಡು ಅನ್ಸ್ಬೇಕು ಅವನ್ಗೆ. ಕೊಡಿಸ್ತೀನಿ. ಹೋಗಲ್ಲೇ ಹೋಗ. 25,000 ಟ್ಯಾಕ್ಸ್ ಬೇರೆ ಹಾಕೋನದು, ಅದ್ರದ್ದೇ ಕೊಟ್ಟಿಲ್ಲ ಇನ್ನು ನಾನು. ಹೊಸ ಗಾಡಿ ಹೊಸ ಹೆಲ್ಮೆಟ್ ಬೇಕು. ನನ್ನ ಹತ್ರ ದುಡ್ಡಿಲ್ಲ. ನಾನ್ ದೇವರನ್ನೇ ನನ್ನ ಹತ್ರ ಮಾತೇ ಆಡ್ಬೇಡ ನೀನು. ನನ್ನ ಮಾತು ಬಿಟ್ಬಿಡು. ನಾನು ನಿಮ್ಮ ಅಣ್ಣನೇ ಅಲ್ಲ ಅನ್ಕೊಂಬಿಡು. ನಾನು ನಿನ್ನ ಜೊತೆ ಕೆಲಸ ಮಾಡೋನು ಅನ್ಕೊಂಬಿಡು. ನಾನು ಆ ಥರನೇ ಬಂದಿದ್ದೀನಿ. ನಿನಗೆ ಅಸಿಸ್ಟೆಂಟ್ ಅನ್ಕೋ ನೀನು. ನಾನೇನಕ್ಕೂ ಇನ್ವಾಲ್ವ್ ಆಗಲ್ಲ ಗಾಯ್ಸ್. ಟುಮ್ ಟುಮ್ ಬೇಕಿರ ನಾನು ನೆಕ್ಸ್ಟ್ ವರ್ಷ ಕೊಡ್ಬೇಕಲ್ಲ. ಅದ್ರದ್ದು ಕೊಡಪ್ಪ ದುಡ್ಡು. ಹೆಲ್ಮೆಟ್ ಇಸ್ಕೊಬೇಕು ನಾನು. ನಾನ್ ನಿನಗೆ ಕೊಡ್ಬೇಕು ಅಂತೇನಿಲ್ಲ. ಟುಮ್ ಟುಮ್ ಅದು ನಾನ್ ಕೊಡೋಕ್ ಮನ್ಸು ಮಾಡಿರೋದು. ನನ್ ಗಾಡಿ ನಾನ್ ಕಟ್ರೆ EMI ಗಾಡಿ, ನಾನ್ ಕೊಟ್ರೆ ಡೌನ್ ಪೇಮೆಂಟ್ ಗಾಡಿನ ನಾನೇ 25,000 ಕೊಟ್ಟು ಇಸ್ಕೋತಾರ ನಿನ್ನ ಹತ್ರ. 20,000 ಸಾರಿ 20,000 ಹರಾಜಿಗೆ ಹಾಕಿದ್ರೆ 10,000ಕ್ಕೂ ಹೋಗಲ್ಲ. ಅದು ಹಂಗ್ ಮಾಡಿಟ್ಟವನು. 35,000 ಮಾಡಿದ್ದೆ ನಾನು. ವಾಪಸ್ ಇಸ್ಕೊಂಡ್ ಬಂದಿದ್ದೀನಿ ಶಶಂಕರಿಂದ. ಇಲ್ಲೇ ಹೆಲ್ಮೆಟ್ ಅಂಗಡಿ ಇದೆ ಇಲ್ಲಿ. ಅದು ಲೋಕಲ್ ಇದು ಬ್ರಾಂಡೆಡ್ ಬೇಕಂತ. ನಿನ್ನ ಹತ್ರ ಒಂದ್ ಇತ್ತಲ್ಲ, ನಾನ್ ಕೊಡ್ತಿದ್ನಲ್ಲ ಅವಾಗ. ನಿಮ್ ಟೀಮ್ ಅವ್ರು ಯಾರೋ ಕಳ್ದಾಕ್ಬಿಟ್ಟವ್ರೆ ನೋಡಿ. ಕವರ್ ಮಾಡಿದ್ರ ಕಲ್ಲೇ ತಕೊಂಡ್ ಹೋಗ್ತವ್ರೆ. ಬಿದ್ರೆ ಏನಾದ್ರೂ ಏನ್ ಮಾಡೋದು. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಫಸ್ಟ್ ಅವ್ರು ತಿನ್ಬಿಡೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಅಮ್ಮ ನೋಡಿ ಸ್ಕೋಡಿ ಬೋಡಿ ತಪ್ಕೊಂಡ್ಬಿಟ್ಟವ್ರು ಇಲ್ಲಿ ನಿಂತ್ಕೊಂಡು. ಗೈಸ್, ಫಸ್ಟ್ ಅವ್ರು ತಿನ್ನೋಣ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಟುಮ್ ಟುಮ್ದು ಗಾಡಿ ಪಾರ್ಟಿ ಇವಾಗ ಅಲ್ವಲ್ಲ. ಸೇಲ್ ಮಾಡ್ಬೇಕನ್ಸುತ್ತೆ ತಿನ್ನೋಣ ಫಸ್ಟ್. ತುಂಬಾ ಆಗ್ತಿದೆ ಗೈಸ್. ರೈಸ್ ಬಿರಿಯಾನಿ ಫಸ್ಟ್ ತಿಂತಾವೆ ನಮ್ಮ ಟುಮ್ ಟುಮ್ಮು. ರೈಸ್ ರೋಟಿ, ಪಾಸ್ತಾ, ಒಂದು ತಿರಮಿಸುನು ಆರ್ಡರ್ ಆಗಿದೆ. ಮಾಡಿದ್ದೀನಿ ಗೈಸ್. ಟುಮ್ ಟುಮ್ ಇಲ್ಲಿ ಗಾಡಿ ನನ್ನ ಮುಂದೆ ನಿಂತಿದೆ. ಬಟ್ ಅದ್ರ ಮೇಲೆ ಹಾಕಕ್ಕೆ ಬಟ್ಟೆ ಇಲ್ಲ. ಅದಕ್ಕೆ ಆ ಬಟ್ಟೆ ತೊಗೊಳಕ್ಕೆ ಈಗ ಹೋಗ್ತಾ ಇದೀವಿ ನಾವು. ಬಿಕಾಸ್ ಅವ್ನು ಹಿಂಗಂದ್ರೆ ಅದು ಹೊಸ ಗಾಡಿ ತೊಗೊಂಡಿದ್ದೀನಿ ಅನ್ನೋ ಫೀಲಿಂಗು. ಹಿಂಗಿಂದ ಕರೆಕ್ಟಾಗಿದೆ. ಹಿಂಗಿಂದ ಬೈಕ್ ಕವರ್ ಆಗಲ್ಲ. ಏನು ಮಾಡೋದೀಗ ನೋಡಿ. ಸ್ಯಾರಿ ತೊಗೊಂಡೋಗಿ ಗಾಡಿ ಮೇಲೆ ಹಾಕಿ ಅಂಡಿವಿಲ್ ಮಾಡಿಸ್ತೀವಿ ಇವಾಗ. ಟುಮ್ ನೀನು ಹೊಸ ಗಾಡಿಗೆ ಎಷ್ಟು ಕವರ್ ಆಯ್ತಲ್ಲ, ಸಾಕು. ಫೈನಲಿ ಗಾಡಿ ರೆಡಿ ಇದೆ. ಈಗ ನಮ್ಮ ಟುಮ್ ಟುಮ್ಮು ಗಾಡಿದು ಬಟ್ಟೆ ಹಿಂಗೆ ಎಳಿತಾನೆ ನೋಡಿ. ಟುಮ್ ಟುಮ್ ಕಂಗ್ರ್ಯಾಚುಲೇಷನ್ಸ್ ಹೊಸ ಬೈಕ್ಗೆ.
ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅಂತವ್ರು ನಮ್ಮ ಅಮ್ಮ. ಹಾ? ಈಗ ಟುಮ್ ಬೈಕಲ್ಲಿ ಬರ್ತಾನೆ, ಹೆಂಗ ಅನಿಸ್ತಾ ಇದೆ? ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಅಷ್ಟೇ. ಆಮೇಲೆ ಹೇಳಿ. ಅಲ್ಲಿ ಹೋಗ್ಬೇಕಲ್ಲ ಅದೊಂದು ಯೋಚನೆ ಇದೆ ಮೈಂಡಲ್ಲಿ, ಟ್ರಾಫಿಕ್ ಅಲ್ಲಿ ಆರಾಮಾಗಿ ಕಾರಲ್ಲಿ ಮಲ್ಕೊಂಡ್ ಬರ್ತೀವಿ, ಇನ್ನು ಬೈಕಲ್ಲಿ ಬಾ. ಹೌದು, 1 ಸೀಟ್ ಬೇಕು ಅಂತಿದ್ದೆ, ಹಿಂದೆ ಇನ್ನೊಂದು ಯಾಕೆ ಸೀಟ್ ಹಾಕ್ಸಿದ್ಯಾ? ನಿನ್ನೆ ಇವ್ರು ಬಂದಿದ್ರಲ್ಲ, ಯಾರು? ಲಿಸು. ಬಂದ ಪಾಪ ಜರ್ಮನಿಯಿಂದ. ಫೈನಲ್ ಡಿಸಿಷನ್ ಆಗಿದೆ ಈಗ, ನಮ್ಮ XUV ಕಲರ್ ಚೇಂಜ್ ಆಗುತ್ತೆ. ಯಾವ ಕಲರ್ ಬೇಕು? ನಾನು ಪರ್ಲ್ ವೈಟ್ ಅನ್ಕೊಂಡಿದ್ದೀನಿ, ಇಲ್ಲ ಅಂದ್ರೆ ಈ ತರ ಎಲ್ಲಾರ ಮ್ಯಾಟ್ ಬ್ಲ್ಯಾಕ್ ಏನಾದ್ರು ಮಾಡಿಸ್ಬಿಡೋಣ. ಮ್ಯಾಟ್ ಬ್ಲ್ಯಾಕ್ ಇಲ್ಲ ಪರ್ಲ್ ವೈಟ್, ಇದು ಎರಡರಲ್ಲಿ ಒಂದು. ಇಲ್ಲ ಆಂಟಿ, ಇಟ್ಸ್ ಆಲ್ ಫೈನ್. ಇದೆ ಗಾಡಿ ನಿಮ್ ಕೊಡಕ್ ಮನ್ಸಿಲ್ಲ. ಸ್ಕೋಡಿ ಬಾಡಿ ನೋಡಿ ಗೈಸ್, ಇದು ನಮ್ಮ ಲಕ್ಕಿ ಗಾಡಿ, ಅದಕ್ಕೆ ಮಾರ್ತಾ ಇಲ್ಲ. ನೋಡಿ ಗೈಸ್, ನಮ್ಮ ಸ್ಕೋಡಿ ಬಾಡಿ ಲೈಟ್ ನೋಡಿ. ಹಾ 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 ಯಾವ ಸ್ಕೋಡಲ್ಲಿ ಈ ತರ ಮಾಡ್ತಿದ್ದಾರೆ ಹೇಳಿ? ಮಾಡ್ತಿರ್ಬೋದೇನೋ. ಎಲ್ಲ ಮಾಡಿಸ್ದೆ, ಸೀಟ್ ಲೆದರ್ ಎಲ್ಲ ಚೇಂಜ್ ಮಾಡಿಸಿದೆ. ಏನಾಗಿದೆ ಗೇರ್ ಬಾಕ್ಸ್ ಏನೋ ಒಂಚೂರು ಇಶ್ಯೂ ಇದೆ, ಅದು ಸರಿ ಮಾಡಿಸ್ಬೇಕು. ನನಗೂ ಟೈಮ್ ಸಿಕ್ಕಿಲ್ಲ ಬಂದು ಫೈನಲ್ ಮಾಡೋಕ್ಕೆ, ಏನೇನು ಚೇಂಜ್ ಮಾಡಬೇಕು ಅಂತ ಹೇಳಕ್ಕೆ, ಅದೇ ಪ್ರಾಬ್ಲಮ್. ನಮ್ಮ ಅಮ್ಮ ಡವ್ ಮಾಡಿ ಅಂದರೆ 500 ರುಪೀಸಿಗೆ ಮಾಡ್ತಾರೆ, 50 ರುಪೀಸಿಗೆ ಮಾಡಲ್ಲ. ಹೇಳಿ ಕರ್ಕೊಂಬಂದಿದ್ದೆ ಡವ್ ಮಾಡಿ ಅಂತ ಸ್ವಲ್ಪ. 500 ರುಪೀಸಿಗೆ ಡವ್ ಮಾಡ್ತಾವ್ರೆ ಗೈಸ್. ಈಗ ಇಲ್ಲಿ ಟ್ರಾಫಿಕ್ ಇದೆ ಸಖತ್ತು. ನಾವು ಹೋಗ್ತಾ ಇರೋದು ಮನೆಗೆ, ಇಲ್ಲಿಂದ 41 ಮಿನಿಟ್ಸ್ ತೋರಿಸಿದೆ ಅಷ್ಟೇನಾ? ನಾಗರ್ಬೋಯ್ಗೆ ಹಾಕಿರೋದಾ? ಅಲ್ಲಿಂದ 41 ಮಿನಿಟ್ಸ್ ಇದೆ. ಅಯ್ಯೋ ಗೈಸ್, ನಾವು ಇವತ್ತು ನೈಟು ನಾಳೆ ಬೆಳಗ್ಗೆ 6 ಗಂಟೆಗೆ ಎಲ್ಲೋ ಹೋಗ್ತಾ ಇದೀವಿ, ಟೀಮ್ ಟ್ರಿಪ್. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು, ಈಗ ಹೋಗ್ಬೇಕು, ಬೇಗ ಬೇಗ ಬೇಗ. ಲೆಟ್ಸ್ ಗೋ. ನಾವು ತುಂಬ ಮನೆಗೆ ಹೋದ ಬೈಕ್ ಎತ್ಕೊಂಡು, ನಾವು ನಮ್ಮ ಅಕ್ಕ ಸ್ಟುಡಿಯೋ ಹತ್ರ ಬಂದ್ವಿ. ಯಾಕೆ ಅಂದರೆ ನಮ್ಮ ಟೀಮ್ ಅವರೆಲ್ಲ ಒಂದಷ್ಟು ಬಾಕ್ಸ್ಗಳನ್ನ ಪ್ಯಾಕ್ ಮಾಡಿಟ್ಟಿದ್ದಾರೆ. ಅದೇನಕ್ಕೆ ಅಂತ ನಿಮಗೆ ನಾಳೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಇಷ್ಟು ಬಾಕ್ಸ್ ಇದೆ. ಇಲ್ಲಿ ನೋಡಿ ಬಾಕ್ಸ್ ಎಲ್ಲ ತೊಗೋತಾ ಇದ್ದೀವಿ. ನಾವು ಅಪ್ಪ ಮೇಲಿಂದ ಎಸಿತವ್ರೆ, ಇದೆಲ್ಲ ಎತ್ಕೊಂಬಂದೆ ಇಷ್ಟೊತ್ತು. ನಮ್ಮ ಅಪ್ಪ ಸ್ಮಾರ್ಟ್ ವರ್ಕ್ ಮಾಡ್ತಾವ್ರು ನೋಡಿ. ಗೈಸ್ ಏನಿದೆ ಅಂತ ನನಗಂತೂ ನಿಜವಾಗ್ಲೂ ಇದ್ರಲ್ಲಿ ಗೊತ್ತಿಲ್ಲ, ಬಟ್ ನಿಮ್ಗೆ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ನೋಡಿ ಗೈಸ್, ಟುಮ್ ಆಗಲೇ ಬಂದು ಅವನ ಹೊಸ ಬೈಕ್ ಮೇಲೆ ಬಟ್ಟೆ ಹಾಕ್ಬಿಟ್ಟು ನಿಲ್ಸವನೆ. ಬರ್ರಿ ಜಾವಾ ಬೈಕ್ ಓನರ್, ಬರ್ರಿ ಜಾವಾ ಬೈಕ್ ಓನರ್. ಹೆಂಗನ್ನಿಸ್ತಾ ಇದೆಯೋ? ಹಾ, ಅದ್ರ ಪಕ್ಕನೇ ಮಲಗೋದು, ರೂಮಲ್ಲಿ ಯಾಕೆ ಮಲಗ್ತೀಯಾ? ಬಿಟ್ರೆ ರೂಮ್ಗೂ ತೊಗೊಂಡೋಗ್ಬಿಡ್ತಿದ್ದಲ್ಲ ನೀನು. ಕಾಣ್ತಾ ಇದೆಯಾ? ಬೀಳುತ್ತೆ. ಎಷ್ಟು ದಿನ ಹಿಂಗ್ ನೋಡ್ಕೋತೀಯೋ? ಏನು ದಿನ ಹಿಂಗ್ ನೋಡ್ಕೋತೀಯಾ? ಬೈಕ್ ಇದು. ನೀನು ಹುಟ್ಟಾಗು ಮಮ್ಮಿ ಹಿಂಗೆ ನೋಡ್ಕೊಂಡಿದ್ ಕಣೋ. ಇವಾಗ ನೋಡು. ಗಲೀಜ್ ಸೌಂಡ್ ಇದ್ರದ್ದು. ಚೆನ್ನಾಗಿಲ್ಲ, ಬಂದ್ಬಿತ್ತಲ್ಲ ಅದಕ್ಕೆ ಆಫ್ ಆಗೋಯ್ತು, ಮರ್ಯಾದೆ ಹೋಗ್ಬಿಡ್ತು. ನಂದು ಕ್ರೇಜಿ ಫೀಲಿಂಗ್ ಬರ್ತದೆ. ಹೆಂಗೆ ಅಂದ್ರೆ ಒಳ್ಳೆ ಹಳೆ ಕಾಲೇಜ್ ಯಾವುದೋ ಗಾಡಿ ಓಡಿಸೋ ಫೀಲಿಂಗು. ಒಳ್ಳೆ ಮುಂಚೆ ಬುಲೆಟ್ ಒಂಥರ ಫೀಲಿಂಗ್ ಇತ್ತು ಗೈಸ್, ಆ ಫೀಲಿಂಗ್ ಈ ಗಾಡೀಲಿ ಬರ್ತಾ ಇದೆ ಅಲ್ವಾ? ನಂಗೂ ಅಷ್ಟು ಸಖತ್ ಸೌಂಡು, ತುಂಬಾ ಸೌಂಡ್ ಬರ್ತಾ ಇದೆ. ಅದು ಬಡ 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 ಅಂತ ಬರುತ್ತೆ. ಹೆಂಗೆ ಮತ್ತೆ ಫಸ್ಟ್ ಅಂತ ಬರುತ್ತೆ. ನೀವು ಓಡಿಸ್ತೀರಾ? ಓಡಿಸ್ತೀನಿ, ನಾನು ಕಲಿತೀನಿ. ಎಲ್ಲ ಮಜ್ನು ಹೋಗ್ತವ್ರೆ, ಗಟ್ಟಿಗೆ ಹಿಡ್ಕೊಂಬಿಟ್ಟವ್ರೆ ಹೊಟ್ಟೆ. ನಾ ಅಪ್ಪಂದು ಒಂದು ಬೇಸಿಕ್ ವೆಲ್ಕಮ್ ಮಾಡ್ತಾ ಇದೀವಿ ನಮ್ಮ ಗಾಡಿಗೆ, ಸರಿ ಟುಮ್ ಗಾಡಿಗೆ. ಇಲ್ಲೊಂದು ಬರಬೇಕು, ಮನೆ ತುಂಬ ಆಗ್ತೇನೆ. ಅವ್ನ ಮಗ್ಲೇ ಹೊಡ್ಕೊಂತವನಲ್ಲಿ ಇಲ್ಲೊಂದು ಹಾಕ್ಬೇಕು. ಇಲ್ಲೊಂದು ಏನು ಸ್ವಾಮೀಜಿ ಗಾಡಿ ಮಾಡ್ಬೇಕಂತೀರಿ ನೀವು? ಅವ್ನು ಎಷ್ಟು ಸರಿ ಬಂದು ನನ್ನ ಕಿವಿ ಹತ್ರ ಹೇಳಿದ್ರು ಹೊಸ ಹೆಲ್ಮೆಟ್ ಅಂತ. ನಾನಂತೂ ಕೊಡ್ಸಲ್ಲ ಗೈಸ್. ಈ ವಿಡಿಯೋಗೆ 1000 ಕಮೆಂಟ್ ಬಂದರೆ ಕೊಡಿಸ್ತೀನಿ. ಗಾಡಿ ಕಷ್ಟಪಟ್ಟು ನೀವು ಹೆಲ್ಮೆಟ್ ಕೊಡ್ಸೋದು ನೀವೆಲ್ಲ ಅವ್ನು ಕೊಡ್ ಅದು ನೀವು 1000 ಲೈಕ್ಸ್ ಹಾಕಿ ನೀವೇ ಕೊಡಿಸ್ದಂಗೆ ಗೈಸ್. ನಂಗೆ 1000 ಕಮೆಂಟ್ಸ್, ಸಾರಿ ಕಮೆಂಟ್ಸ್ ಒಂದು 1000 ಕಾಮೆಂಟ್ಸು ಅಷ್ಟೇ ಅದ್ರ ಮೇಲೆ ದಾಟಂಗಿಲ್ಲ. 1000 ಕಾಮೆಂಟ್ಸು, 50,000 ಲೈಕ್ಸು. ಸೀಟ್ ಹಾಕ್ಸ್ತಾರಂತೆ, ಎಸ್ ಹಾಕ್ಸ್ಬೇಕಂತ ಹೋದ್ದು. ಅದಕ್ಕೆ ಹೆಲ್ಮೆಟ್ ಕೊಡ್ಸೋದು ಮಾತ್ರ ಎಸ್ ಹಾಕ್ಸೋದು. ನಾನು ಸ್ಯಾಮ್ ಅಂತ ಹಾಕ್ಸ್ತೀನಿ. ಅಲ್ಲ 100% ಗೈಸ್, ನಂದೇನು ಆಶೀರ್ವಾದ ಅಲ್ಲ, ಅವ್ನು ತೊಗೊಂಡಿರೋದು. ಅಲ್ಲ ನನಗೆ ಹಾಕೋ ಟೈಮಲ್ಲಿ ಅಣ್ಣರ ಆಶೀರ್ವಾದ ಹಾಕಿರ್ಲಿಲ್ಲ. ಎಲ್ಲ ಹಾಕ್ಸ್ತೀನಿ ಗೊತ್ತಾ, ಇಲ್ಲೇ ಸ್ಯಾಮ್ ಅಂತ ಹಾಕ್ಸ್ತೀನಿ.
ಇಲ್ಲಿ ಬೇಡ ಇಲ್ಲಿ ಬೇಡ. ಎಲ್ಲ ಹಾಕ್ಸ್ಬೇಕು, ನೀನು ಎಲ್ಲಿ ಹೇಳ್ತಲ್ಲ ಹಾಕ್ಸ್ತೀನಿ. ಇಲ್ಲಿ ಹಾಕ್ಸ್ತಾನೆ. ಇಲ್ಲಿ ಇಲ್ಲಿ ಹಾಕ್ಸ್ಲಾ? ಇಲ್ಲ ಅಲ್ಲಲ್ಲ, ದೊಡ್ಡದಾಗ ಹಾಕ್ಸ್ಬೇಕಲ್ಲ. ಹಾ? ಅರ್ಧ ಗಾಡಿ ಕಾಣ್ಬೇಕು. ಹಾ ಜಾವ ಇದನ್ನ ಜಾವ ತೆಗ್ಸಿದ್ ಸ್ಯಾಂಪ್ಯಾಮ್ ಹಾಕ್ಸಿಲಿ. ಅದು ಹೆಂಗ್ ತೆಗಿಯಕ್ಕಾಗಲ್ಲ, ಹಿಂಗ್ ಬೀಳ್ತದೆ. ಇನ್ಬಿಲ್ಟ್ ಅಲ್ಲ ತೊಗೊಂಬರ. ಕಾಯಿ ಹೊಡಿಯೋಣ. ಗೈಸ್ ಹೊಸ ಗಾಡಿ ಇನ್ನೊಬ್ರು ಓನರ್ ಬಂದ್ರು ನೋಡಿ. ಇಲ್ಲಿ ಎಲ್ಲ ಹೊಸ ಗಾಡಿ ತಗೊಳ್ಳೋ ತರ ಆಗೋದ್ರು. ನಮ್ ಜೀವನಾನೇ ಟ್ರ್ಯಾಕ್ ಬಂದಿಲ್ಲ ಇನ್ನು. ಏನಿಗೆ ಟ್ರ್ಯಾಕ್ ಬಂದಿಲ್ಲ? ಯಾವ ಗಾಡಿ ಬೇಕು ಹೇಳ್ಕೊಡ್ಸ್ತೀನಿ. ಹಾ ZX 10R ಕೊಡ್ತೀನಿ ಅಂತೆ. ಹೆಲ್ಮೆಟ್ ಬಡ್ಕೊಂಬಿಟ್ಲು ಬೆಳಗಿಂದ. ಪಪ್ಪ ಕೊಡ್ಸೋಣ ಅಂತಿದ್ದೆ ಚಂದ್ರ, ಕೇಳು. ZX 10R ಕೊಡ್ಸು. ಆಯ್ತು ಬಿಡು, ಕೊಡ್ಸಲ್ಲ. ಸೋನು ZX 10R. ಸೋನು ZX 10R 18 ಲಕ್ಷ, 9 ಲಕ್ಷ ಸೆಕೆಂಡ್ಸ್ ಕೊಡ್ಸು ಹೋಗ್ಲಿ. ಗಾಡಿ ನೋಡ್ದಾ ಟುಮ್ದು ಬಾ. ನೋಡಿ ಬಿಟ್ರೆ ತಾನೇ. ಇದು ಒಂದ್ ನಿಮಿಷ. ನನ್ನ ಟೀ ಶರ್ಟ್ ಹಾಕೊಂಡು ಓಡ್ತಾವಳೆ ಗೈಸ್. ಹೊಸದ್ ಬಂದಿದ್ದು. ಯಾರಿದು? ನಂಗೆ ಯಾಕೋ ನಮ್ಮ ಅಕ್ಕನ ಅಂತ ಡೌಟ್ ಆಗ್ತೈತೆ ಗೈಸ್. ನೋಡು ಸೋನು ಬಾ, ಟುಮ್ ಗಾಡಿ ನೋಡು. ಕಂಗ್ರಾಚುಲೇಷನ್ ಹೇಳು ನಿನ್ ಬೆಸ್ಟ್ ಫ್ರೆಂಡ್ಗೆ. ಬಾ ನೋಡಿ ನೋಡಿ ಹೆಲ್ಮೆಟ್ ತೆಗಿತಾಳೆ ಈಗ, ಹೆಂಗ್ ಕಾಣ್ತಾಳೆ ಭಯಂಕರವಾಗಿ ನಮ್ಮ ಅಕ್ಕ. 3, 2, 1 ಚಳಿ ಜ್ವರ ಬಂದ್ಬಿಡ್ತು. ಅವ್ಳು ನೋಡ್ತಾ ಇಲ್ಲ ಅಂದ್ರೆ ಇದೊಂದಿಗೆ ಆಕ್ಟಿಂಗ್ ಮಾಡ್ತಾವನಲ್ಲ ಇವನು. ಗಾಡಿ ತೋರಿಸ್ ಬಾರಲ್ಲ ಈಗ. ಬೇಗ ಬೇಗ ಬಾ, ಗಾಡಿ ನೋಡ್ ಬಾ. ಬಾ 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 ಗಾಡಿ ನೋಡ್ಬಾ, ಅದ್ ಬಿಡು ಬಾ. ಬಾ ಬಾ ಬಾ. ನಾನು ಇದು ಅನ್ಕೊಂಡಿದ್ದೀನಿ. ಅದಲ್ಲ, ಇದು 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 ನೋಡಿದ್ದು ಇದು ಗಾಡಿ ಹೀರೋ ನೋಡ್ಲಿ. ಹಾ ನೋಡು ಗಾಡಿ ನೋಡು, ಮುಟ್ಟು ನೋಡು ಗಾಡಿ ನೋಡು. ರಿಂಗ್ ಹಾಕಿದ್ಯಾ? ರಿಂಗ್ ಹಾಕಿದ್ಯಾ? ಸ್ಕ್ರಾಚ್ ಮಾಡಿ ಪ್ಲೀಸ್. ರಿಂಗ್ ಓಕೆ ಸೊ ನಿನ್ PPF ಆಗಿಲ್ಲ ಅಲ್ಲ ನಿನ್ ಗಾಡಿದು? ಕಂಗ್ರಾಚುಲೇಷನ್ಸ್. ಸೊ ನಿನ್ ಗಾಡಿದು ಇದಾಗಿಲ್ಲ ಅಲ್ಲ ಕೋಟಿಂಗು? ಅದಕ್ಕೆ ಸರ್ವಿಸ್ ಗೈಸ್ ನಮ್ಮ ಟುಮ್ ಸೆಕೆಂಡ್ಸ್ ತಗೊಂಡಿರೋದು. ಬಟ್ ನಾವು ಈಗ ತುಂಬಾ ಚೆನ್ನಾಗಿದೆ ಕಂಡೀಷನ್. ಟುಮ್ ಇಷ್ಟ ಆಯ್ತು. ಇಷ್ಟ ಆಯ್ತಾ ಟುಮ್ ಇಷ್ಟ ಆಯ್ತಾ? ಸೊ ಅದಕ್ಕೆ ಕೋಟಿಂಗ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ತೊಗೊಂಬಂದಿದ್ದೇನೆ. ಅಂದರೆ ಪ್ರಾಪರಾಗಿ ಫುಲ್ಲು ಹೊಸ ಗಾಡಿ ಥರ ಮಾಡ್ಕೊಂಡು ತಂದಿದ್ದೇನೆ. ಈಗ ನಮ್ಮ ಅಕ್ಕದು ಇನ್ನೂ ಕೋಟಿಂಗ್ ಈ ಥರ ಮಾಡಿಸ್ಬೇಕು, ಅವ್ಳು ಮಾಡಿಸಿಲ್ಲ. ಬಟ್ ಯಾ ನೈಸ್ ಗಾಡಿ. ರಿಂಗ್ ಹಾಕಿದ್ಯಾ? ರಿಂಗ್ ಹಾಕಿದ್ಯಾ ನೀನು? ಪ್ಲೀಸ್ ಪ್ಲೀಸ್ ಸ್ಕ್ರಾಚ್ ಆಗುತ್ತೆ. ಪ್ಲೀಸ್ ಪ್ಲೀಸ್ ಸ್ಕ್ರಾಚ್ ಆಗುತ್ತೆ. ಓಡಿ 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 ಓಡಿ. ಇದೊಂದು ಬಿಡಿ. ಗೈಸ್ ನಮ್ಮ ಅಕ್ಕಂಗ್ ತಲೆ ಮೇಲೆ ಎಲ್ರು ಮುಂದೆ ಹೊಡ್ಬಿಟ್ಟ. ಹೋಯ್ತು ನನ್ ಕೂದಲು. ನಾನಲ್ಲ, ಅದು ಸುಟ್ಟಿದ್ದು. ಸುಡ್ತಾ ಗಂಧದ ಕಡಿ ಸುಟ್ಬಿಡ್ತು ನಮ್ಮ ಅಕ್ಕ ಕೂದಲು. ಆಗಿಲ್ಲ. ನಾನು ಇವಾಗ ಬಿಡಿಸ್ದೆ ಇವ್ನು ಬಿಡಿಸ್ತಂತೆ. ನಿಜವಾಗ್ಲು ಕೇಳಿ. ಹಾ, ಇಲ್ಲೇ ಇದಾರೆ. ಎಲ್ಲಿ ಕರ್ಪೂರ ಅದು? ಇಲ್ಲಿ ಇಲ್ಲಿ ಏ ಇದಲ್ವಾ? ಒರಿಜಿನಲ್ ಕೂತು ಬಿದ್ದೋಗೈತಿ. ಹಾ ಓಡ್ಸ್ಲಾ ಗಾಡಿ? ಓಡ್ಸಕ್ಕೆಲ್ಲ ಆಗಲ್ಲ ಗೈಸ್. ಸೊ ಫೈನಲಿ ಟುಮ್ಗೆ ಕಂಗ್ರಾಚುಲೇಷನ್ ಹೇಳಿ. ಕಂಗ್ರಾಚುಲೇಷನ್ ಟುಮ್, ಗುಡ್ ಜಾಬ್, ಆಲ್ ದ ಬೆಸ್ಟ್. All the best. ಇನ್ನು ಕಾರ್ ತಗೋ. ಸೇಫ್ ಆಗಿ ಓಡಿಸು. ಹಿಂದೆ ಸೀಟಲ್ಲಿ ಮೊನೆ ಆಯ್ತಾ? ಹಿಂದೆ ಸೀಟಲ್ಲಿ ನೀನು ಅಕ್ಕ ಮಮ್ಮಿ ಇಲ್ಲ ಇರೋ ಓಕೆ. ಆಲ್ ದ ಬೆಸ್ಟ್. ಅಷ್ಟೇ, ಇನ್ಯಾರು ಬೇಕು? ಕಂಗ್ರಾಚುಲೇಷನ್. ನೀವು ಇರೋ ಟೈಮಲ್ಲಿ. ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಗೈಸ್ ನಾನೊಂದು ಬೈಕ್ ತಗೋಬೇಕು ಅನ್ನೋ ಆಸೆ ಆಗ್ತಿದೆ. ಹಾ? ನಾವು 3 ಜನ ಒಂದು ಬೈಕ್, ಒಂದೊಂದು ಬೈಕಲ್ಲಿ ಗುಡ್ರು ಅಂತ ಹೋಗ್ತಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. Z900 ತೊಗೊಂಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಕಾಮೆಂಟ್ ಹಾಕಿ. ಓಕೆ ಗೈಸ್, ಸೊ ಫೈನಲಿ ಟುಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಹೊಸ ಬೈಕ್ ತೊಗೊಂಡಿರೋದಕ್ಕೆ ಮತ್ತೆ ವೆರಿ ಗುಡ್ ಹಾರ್ಡ್ ವರ್ಕ್ ಮಾಡಿದೆ ನಮ್ಮ ಟುಮ್. ತುಂಬಾ ಬದಲಾಗಿದ್ದಾನೆ. 1 ವರ್ಷದ ಮುಂಚೆ ತುಂಬಾ ಡಿಫ್ರೆಂಟ್ ಆಗಿದ್ದ, ತುಂಬಾ ಬದಲಾಗಿದೆ. ನಾವೆಲ್ಲ ತುಂಬಾ ಪ್ರೌಡ್ ಫೀಲ್ ಮಾಡ್ತೀವಿ ಅವನ ಮೇಲೆ. ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್. ಏನಾದ್ರು ಹೇಳ್ತೀಯ ಟುಮ್ ನೀನು ಹಳೆ ಟುಮ್ಗೆ ಹೊಸ ಟುಮ್ಗೆ ಏನ್ ಡಿಫ್ರೆನ್ಸ್ ಇದೆ ಅಂತೆಲ್ಲ? ಗೋಲ್ ಇಟ್ಕೊಳ್ಳಿ, ಇಷ್ಟು ಒಂದು ಲಿಮಿಟ್ ಅಂತ ಇಟ್ಕೊಳ್ಳಿ. ಇಷ್ಟು ದಿವಸದಲ್ಲಿ ನಾನು ಇದು ಮಾಡಬೇಕು ಅನ್ನೋದು ಒಂದು ಮೈಂಡಲ್ಲಿ ಇದ್ರೆ ಅದು ಮಾಡ್ಬೋದು ನೀವು. ಹಂಗೆ ನಾನು ಫೋನು ತೊಗೊಂಡಿದ್ದು ಮತ್ತೆ ಗಾಡಿದು ತೊಗೊಂಡಿದ್ದು. ಆಮೇಲೆ ನೆಕ್ಸ್ಟ್ ಏನ್ ತಗೊಂತೀಯಾ? ನೆಕ್ಸ್ಟ್ ಮನೆ ಫಸ್ಟ್ ಮನೆ. ಹಿಡಿತಾರೆ ಸರಿಯಾಗಿ ಸಿಂಟ್ಯಾಕ್ಸ್ ಅಲ್ಲ, ಬ್ಯಾಂಕ್ ಫೋನ್ ಹಿಡಿತಾರೆ. ಗ್ಯಾಪ್ನೇ ಇಲ್ಲ. ಫೋನ್ ಗ್ಯಾಪ್ನೇ ಇಲ್ಲ. ಸಿಂಪಲ್. ಓಕೆ ಅಲ್ಲ, ಮುಂಚೆ ಇದ್ದ ಟುಮ್ಗೆ ಇವಾಗಿರೋ ಟುಮ್ಗೆ ಮುಂಚೆ ಡಿಫ್ರೆನ್ಸ್? ತುಂಬಾ ಸೋಂಬೇರಿ ಆಗಿದೆ. ಏನಕ್ಕೆ ನೀನು ಸೋಂಬೇರಿ ತನನ ಬಿಟ್ಬಿಟ್ಟು ಸೋಂಬೇರಿ ಆಗಿದ್ದಾಗ ಹೆಂಗಿದ್ದೆ ನೀನು? ಫುಲ್ ಸೋಂಬೇರಿ ಇದ್ರೆ ಮಧ್ಯಾಹ್ನ 2 ಗಂಟೆ 3 ಗಂಟೆ ಎದ್ದೇಳ್ತಿದ್ದೆ. 2 ಗಂಟೆ 3 ಗಂಟೆ ಎದ್ದೇಳ್ತಿದ್ದೆ. ನೋಡ್ತಿದ್ದೆ. ಹಾ. ಮತ್ತೆ ಊಟ ಮಾಡಿ ಮತ್ತೆ ಮಲ್ಕೊಂಡು
ಅದು ಫೋನ್ breakfast. ನೋಡ್ತಿದ್ದೆ ಅಂಡ್ ಕರೆಕ್ಟ್ ಕೆಲಸ ಇರ್ಲಿಲ್ಲ. ಏನ್ ಇಷ್ಟ ಬಂದಿದ್ ಮಾಡ್ಕೊಂಡು ಓಡಾಡ್ಕೊಂಡು ಇರ್ತಿದ್ದೆ, ಡ್ಯಾನ್ಸ್ ಅದು ಇದು ಅನ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ. ಬಟ್ ಅಂದ್ರೆ ಮಾಡ್ಬೇಕು ಅನ್ನೋ ಆಸೆ ಇತ್ತು, ಬಟ್ ಏನ್ ಮಾಡೋದು ಅನ್ನೋದು ಇರ್ಲಿಲ್ಲ. ಅಂಡ್ ನನ್ನ ಸರ್ಕಲ್ ಹಂಗಿತ್ತು ಗೈಸ್ ಆ ಟೈಮಲ್ಲಿ. ನಾನು ತುಂಬಾ ರಾಂಗ್ ಸರ್ಕಲ್ ಅಲ್ಲಿ ಇದ್ದೆ ಅನ್ಸ್ತಿತ್ತು, ತುಂಬಾ ಬಡ್ಕೊಂತಿದ್ದೆ ಅವ್ನು ಚೇಂಜ್ ಮಾಡು ಅಂತ. ಅಂಡ್ ಚೇಂಜ್ ಮಾಡಿದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ಥ್ಯಾಂಕ್ ಯು. ಅಲ್ಲ ಅದ್ ಬಿಟ್ಟು ಇವಾಗಿರೋ ನಿಮ್ಮ ಅಮ್ಮ ಅವ್ರು ಏನಾದ್ರು ಬೈತಾ ಇದ್ರ ನೀನ್ ತುಮ್ ಇದ್ದಾಗ? ಹಳೆ ಟುಮ್ ಇದ್ದಾಗ ನಿಮ್ಮಮ್ಮ ನಿಂಗೆ ಬೈತಾ ಇದ್ರ? ತುಂಬಾ ನಾಯಿಗಳು ನೋಡಿದ್ರು, ತುಂಬಾ ಬೈತಿದ್ರು. ಇವಾಗ ಬೈಯಲ್ಲ, ಹೊಡಿತಾರೆ. ಇವಾಗ ನಾಯಿಗಳು ನೋಡಿದ್ರು. ಈಗ ನಿನ್ನ ನೋಡಿ ಜನ ಈಗ ಇನ್ಸ್ಪೈರ್ ಆಗ್ತಿರೋರ್ಗೆ ಏನ್ ಹೇಳ್ತೀಯಾ? ಏನಾದ್ರು ಒಂದು ಮಾತೇಳು, ಬುದ್ಧಿ ಮಾತೇಳು. ಫಸ್ಟ್ ಫ್ಯಾಮಿಲಿ ಗೈಸ್, ಕಷ್ಟಪಡಿ, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಚೆನ್ನಾಗಿ ನೋಡ್ಕೊಳ್ಳಿ ಅಂತೆ. ದುಡ್ದಿದ್ದ ಲೈಫ್ ಅಂತ ತಗೊಂಡ ಬೈಕ್ ತಗೊಂಡ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾನೆ. ಇಲ್ಲ ನೋಡ್ಕೋತಾನೆ ಗೈಸ್, ಅವಾಗ ಏನ್ ತರ್ತಾನೆ. ನಿಮ್ಗೆ ಫ್ಯೂಲ್ ಬೇಕಾದ ಹೋಟ್ಲ್ ಟೇಬಲ್ ಸೈಡ್ ಕಟ್ಬಿಡು ಅಂತೀನಲ್ಲ ಅಂತೀಯಲ್ಲ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಮ್ ಜರ್ನಿ ಇಸ್ ರಿಯಲಿ ಇನ್ಸ್ಪೈರಿಂಗ್. ತುಂಬಾ ಚೇಂಜ್ ಆಗಿದ್ದಾನೆ ಅಂಡ್ ದ ಚೇಂಜ್ ಇಸ್ ರಿಯಲಿ ಇಂಪಾರ್ಟೆಂಟ್. ಇನ್ಸ್ಪೈರ್ಡ್ ಬೈ ಸ್ಯಾಮ್ಸಂಗ್. ಇಲ್ಲ ತುಮ್ ಜರ್ನಿ ಇಸ್ ರಿಯಲಿ ಇನ್ಸ್ಪೈರಿಂಗ್. ಅವನು ಒಂದೆರಡು ದಿನ ನಾನು ಸರಿಯಾಗಿ ಬೈದ್ ಬಿಟ್ಟಿದ್ದೆ, ಅದಾದ್ಮೇಲೆ ಫುಲ್ ಸೀರಿಯಸ್ ಆಗಿ ತುಂಬಾ ಚೇಂಜ್ ಆದ ಅವನು. ವೆರಿ ಹಾರ್ಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ಟೈಮ್ ಬೇಗ ಎದ್ದು ಸರಿಯಾಗಿ ಬೈದಾಕ್ಬಿಟ್ಟಿದ್ದೆ. ರೆಕಾರ್ಡಿಂಗ್ ಇದೆ ನಾನು ಹತ್ರ, ಹೆಂಗ್ ಬೈದಿದ್ದೆ ಕಾರಲ್ಲಿ ಕೂರ್ಸ್ಕೊಂಡು. ಲೈಫಲ್ಲಿ ಅದೊಂದು ನಿಮ್ಗೆ ಯಾವ್ದು ಸೋಂಬೇರಿತನ ಅನ್ಸ್ದಾಗ, ಯಾರು ಬೈದಾಗ ಅದನ್ನ ಈಗ ಹೋಗಿ ತಗೊಳ್ಳಿ, ಕೇಳ್ಕೊಂಡ್ಬಿಡ್ಬೇಡಿ, ಈಗ ಹೋಗಿ ತಗೊಳ್ಳಿ. ಬಿಕಾಸ್ ನಾನು ಲೈಫ್ ತುಂಬಾ ಅವ್ನು ತುಂಬಾ ಬೈದವನೇ, ಹೊಡೆದವನೇ, ಅದೆಲ್ಲ ಸೆಕೆಂಡ್ರಿ. ಬಟ್ ಆ ಒಂದು ಮಾತು ಹೇಳಿದ್ದ, ಅದು ನನ್ಗೆ ತುಂಬಾ ಈಗ ಹರ್ಟ್ ಆಗಿದೆ. ಅಂದ್ರೆ ಏನೋ ಅದು ತುಂಬಾ ಹರ್ಟ್ ಆಗುತ್ತಲ್ಲ, ಅವಾಗ ಅನ್ಸ್ತು ಓಕೆ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕು ಅಂತ. ಸೊ ಕಷ್ಟಪಟ್ಟು ಬಿಕಾಸ್ ಆಕ್ಚುಲ್ ಆಗಿ ನಾವು ಬೈಬೇಕು. ನಮ್ಮ ಸರ್ಕಲ್ ಅಲ್ಲಿ ನಾವು ಯಾವಾಗ್ಲೂ ಸೂಪರ್ ನೀನ್ ಸೂಪರ್ ಓಕೆ ಅನ್ಕೊಂಡಿರ್ಬಾರ್ದು. ನಿಮ್ಮ ಸರ್ಕಲ್ ಯಾವಾಗ್ಲೂ ನೀವು ತಪ್ಪು ಮಾಡ್ತಿದ್ರೆ, ನೀವು ಗ್ರೋ ಆಗ್ತಿಲ್ಲ ಅಂದ್ರೆ ನಿನ್ನ ಬೈಯೋರು ಇರ್ಬೇಕು. ಈಗ ನಾನು ಏನು ಮಾಡ್ತೀನಿ ಅಂದ್ರೆ, ನಮ್ಮ ಅಕ್ಕಗೂ ನಾನು ಹೇಳ್ತೀನಿ, ನಮ್ಮ ಅಕ್ಕಗೂ ನಾನು ಬೈತೀನಿ, ಅವಳು ನನಗೆ ಬೈತಾಳೆ, ಅವನು ಬೈತಾಳೆ. ಅಂದ್ರೆ ಒಂದ್ ಲಿಮಿಟ್ ವರ್ಗು ನಿಮ್ಮ ಒಳ್ಳೇದಕ್ಕೆ ಬೈತಿದ್ದಾರೆ ಅಂದ್ರೆ ಎಕ್ಸೆಪ್ಟ್ ಇಟ್ಸ್ ಯುವರ್ ಫ್ಯಾಮಿಲಿ. ಅದನ್ನ ಹೇಳ್ತಾ ಈ ಬ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ತೀವಿ. ಟುಮ್ಗೆ ಹೆಲ್ಮೆಟ್ ಕೊಡಿಸ್ಬೇಕು ಅಂತ ಸಕ್ಕತ್ತಾಗಿರೋ ಬೆಸ್ಟ್ ಹೆಲ್ಮೆಟ್, ಅವ್ನು ಸೆಲೆಕ್ಟ್ ಮಾಡೋ ಹೆಲ್ಮೆಟ್ ಕೊಡಿಸ್ಬೇಕು ಅಂದ್ರೆ 50K ಲೈಕ್, 1K ಕಾಮೆಂಟ್ ಬರ್ಲಿ. ನಾನು ನಮ್ಮ ಅಕ್ಕ ಇಬ್ರು ಸೇರಿ ಸ್ಪಾನ್ಸರ್ ಮಾಡಿ ಹೆಲ್ಮೆಟ್ ಕೊಡಿಸ್ತೀವಿ. See you, thank you, lots of love, all the best. ಹೇಳ್ತಿದ್ದೆ 100K ಅಂದ್ಬಿಟ್ಟು ನಮ್ದು ಗಾಡಿನೇ ಇಸ್ಕೊಂಡ್ಬಿಟ್ಟಿರೋ ಹೊಸದು. All the best, bye. ಆಸೆಗಳ